Hi students, now I am going to give a brief knowledge about Einstein's mass energy relation. This Einstein's mass energy relation give an information about relationship between mass and energy. He gave one equation, the famous equation, that is E is equal to mc square. This is the important equation in physics. Where E is equal to energy equivalent of mass m. C is equal to speed of light in vacuum, that is nearly equal to 3 into 10 to the power of 8 meter per second. This is the value of speed of light, where E is the energy, m is mass, and c is the speed of light. So according to this equation, it is come to know that we can convert mass into energy or energy into mass. E is equal to mc square ಇದೆಯಲ್ಲ, ಆ ಈಕ್ವೇಷನ್ ಇಂದ ನಮಗೊಂದು ನಾಲೆಡ್ಜ್ ಬಂತು. ಏನಪ್ಪ ಅಂದರೆ, ನಿಮ್ಮ ಹತ್ರ ಮಾಸ್ ಇದ್ದರೆ ದಟ್ ಈಸ್ ಈಕ್ವಲೆಂಟ್ ಟು ಎನರ್ಜಿ. ಅಂದರೆ ಮಾಸ್ ಇದೆ ಅಂದರೆ ಎನರ್ಜಿ ಇದೆ ಅಂತ ನಿಮ್ಮ ಹತ್ರ, ಅಥವಾ ಎನರ್ಜಿ ಇದ್ದರೆ ಮಾಸ್ ಬಂತು ಅಂತ. ದಿಸ್ ಇಸ್ ದ ಫೇಮಸ್ ಈಕ್ವೇಷನ್ ಇನ್ ಫಿಸಿಕ್ಸ್. ಸೊ ಇದೀಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ 1 kg ಮಾಸ್ ಇದೆ. ಹಾಗಾದ್ರೆ ಹೌ ಮಚ್ ಎನರ್ಜಿ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂತ ಬರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಮಾಸ್ ಈಸ್ ಈಕ್ವಲ್ ಟು 1 kg. therefore E is equal to, you see, mass 1 kg into speed 3 into 10 power of 8 meter per second whole square. Therefore we can get 1 kg into 9 into 10 power 3 square 9, 8 into 16 meter square per second square, 9 into 10 power of 16 kg meter square per second square. This is called joule. Therefore 9 into 10 power of 16 joule. These two energy bರುತ್ತೆ. Remember, 9 into 10 power of 16 joule. Joule ಅನ್ನೋದು ಎನರ್ಜಿನ ಎಕ್ಸ್ಪ್ರೆಸ್ ಮಾಡೋ ಯೂನಿಟ್. SI unit of energy is joule. How much energy is produced by 1 kg mass ಅಂತ ಅಂದರೆ 9 into 10 power of 16 joule. ಇಷ್ಟು ಎನರ್ಜಿ ನೀವು ಇದನ್ನು ಕಡಿಮೆ ಅಂತ ಅನ್ಕೊಂಬೇಡಿ. ಹಿರೋಶಿಮಾ ನಾಗಸಾಕಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ನ ಡ್ರಾಪ್ ಮಾಡೋದಲ್ಲ, ಆ ಬಾಂಬ್ಗಳ ಮಾಸ್ 1 kgನೇ ಇದ್ದಿದ್ದು. ಅಂದರೆ 1 kg ಬಾಂಬಿಂದ ಒಂದು ಹಿರೋಶಿಮಾ ಅಥವಾ ನಾಗಸಾಕಿ ಅಷ್ಟೂ ಡೆಸ್ಟ್ರಾಯ್ ಆಯಿತು. ಅಷ್ಟು ಎನರ್ಜಿ, 1 kg ಮಾಸ್ ಇಷ್ಟು ಎನರ್ಜಿ ಬರುತ್ತದೆ. ಹಾಗಾದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಸ್ಟೂಡೆಂಟ್ಸು ಒಂದು 50 kg ಇದ್ದೀರಂದ್ರೆ ಎಷ್ಟು ಎನರ್ಜಿ ಇದೆ, ಅದಕ್ಕೆ ಮಾಸ್ ಇದ್ರೆ ಎನರ್ಜಿ ಇದೆ ಅಂತ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಇನ್ ಫಿಸಿಕ್ಸ್, ಯು ನೋ ದ process of nuclear fission. And nuclear fusion. Fusion ಇದನ್ನೆಲ್ಲ ಸೆಕೆಂಡ್ PUC ನ್ಯೂಕ್ಲಿಯರ್ ಚಾಪ್ಟರ್ ಡೀಟೇಲ್ ಡಿಸ್ಕಸ್ ಮಾಡ್ತೀರಾ. ಇದೊಂದು ನ್ಯೂಕ್ಲಿಯರ್ ಫಿನಾಮಿನಾ. ನ್ಯೂಕ್ಲಿಯರ್ ಫ್ಯೂಷನಲ್ಲಿ ಹೆವಿ ನ್ಯೂಕ್ಲಿಯಸ್ಸು 2 ಲೈಟರ್ ನ್ಯೂಕ್ಲಿಯಾಗಿ ಸ್ಪ್ಲಿಟ್ ಆಗುತ್ತೆ ಅಷ್ಟೇ. ಇನ್ನು ನ್ಯೂಕ್ಲಿಯರ್ ಫ್ಯೂಷನಲ್ಲಿ 2 ಲೈಟರ್ ನ್ಯೂಕ್ಲಿಯೈಗಳು ಕಂಬೈನ್ ಆಗುತ್ತೆ, ಒಂದು ಸಿಂಗಲ್ ಬಿಗ್ಗರ್ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ಡ್ಯೂರಿಂಗ್ ದಟ್ ಪ್ರೋಸೆಸ್ ಮಾಸ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ರಿಮೆಂಬರ್, ಬೆಸ್ಟ್ ಎಕ್ಸಾಂಪಲ್ ಈ ಫಾರ್ಮುಲಾ ಪ್ರೂವ್ ಮಾಡ್ತೀವಿ. ನ್ಯೂಕ್ಲಿಯರ್ ಫ್ಯೂಷನಲ್ಲಿ
ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಈ ಫಾರ್ಮುಲಾ ವೆರಿಫೈ ಆಯಿತು ನಿಮಗೆ. ಅಕಾರ್ಡಿಂಗ್ ಟು ಈಸ್ ಇಕ್ವಲ್ ಟು mc ಸ್ಕ್ವೇರ್, mass is converted into energy in nuclear fusion and nuclear fusion. And another one phenomena is there, pair production. Pair production ಅಂತಂದ್ರೆ ಫೋಟಾನ್ ಅಂದ್ರೆ ಎನರ್ಜಿ. ಆ ಫೋಟಾನ್ ಇಂದ ಎಲೆಕ್ಟ್ರಾನು ಪಾಸಿಟ್ರಾನು ಪ್ರೊಡ್ಯೂಸ್ ಆಗ್ತವೆ ಅಂಡರ್ ಸೂಟಬಲ್ ಕಂಡೀಷನ್. ರಿಮೆಂಬರ್, ನಾನು ಇಲ್ಲಿ ಡೆಪ್ತ್ ಆಗಿ ಹೇಳಕ್ಕೆ ಹೋಗ್ತಿಲ್ಲ ನಿಮಗೆ. ಪೇರ್ ಪ್ರೊಡಕ್ಷನ್ ಅಂದರೆ ಇಷ್ಟು ಸಿಂಪಲ್ ಹೇಳ್ತಾ ಇದೆ. ಒಂದು ಫೋಟಾನ್ ಈಗ ಫಾರ್ ಎಕ್ಸಾಂಪಲ್ ಗಾಮಾ ರೇ, ಅದೊಂದು ಫೋಟಾನ್ ಎನರ್ಜಿ. ಅದು ಆ ಎನರ್ಜಿಯಿಂದ ನಿಮಗೆ ಎಲೆಕ್ಟ್ರಾನ್ ಆ್ಯಂಡ್ ಪಾಸಿಟ್ರಾನ್ ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರಾನು ಪಾಸಿಟ್ರಾನು ಮಾಸ್ ಇರೋಂಥ ಪಾರ್ಟಿಕಲ್ಸು. ಸೊ ಹಾಗಾದರೆ ದೀಸ್ ತ್ರೀ ಪ್ರೂವ್ಸ್ ದಟ್ E is equal to mc ಸ್ಕ್ವೇರ್ ಅನ್ನೋದ ಸರಿ ಅಂತ ಹೇಳ್ತೀವಿ. ಹಾಗಾದರೆ ಎಕ್ಸಾಂಪಲ್ ಫಾರ್ E is equal to mc ಸ್ಕ್ವೇರ್ ಅಂದರೆ ಇದು ಹೇಳ್ಬೋದು. ನ್ಯೂಕ್ಲಿಯರ್ ಫ್ಯೂಷನ್, during nuclear fusion mass is converted into energy. During pair production energy is converted into mass. ನೋಡಿ, pair production ಅನ್ನೋದ್ರಲ್ಲಿ ಎನರ್ಜಿ ಮಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ ಮಾಸ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ಅಬೌಟ್ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. Now come to know the important discoveries or contribution in physics. You see, Archimedes gave the principle of buoyancy. Galileo gave law of inertia. Sir Isaac Newton was the famous scientist. He gave universal law of gravitation, laws of motion, reflecting telescope. And Michael Faraday, actually he unified electricity and magnetism by giving laws of electromagnetic induction. And also Maxwell, he unified electromagnetism and optics by using the theory electromagnetic theory. Röntgen discovered X-rays. J.J. Thomson discovered electrons. James Chadwick discovered neutron. And come to the Indian scientists. J.C. Bose, he discovered ultra short radio waves. By using this we can communicate. Sir C.V. Raman discovered Raman effect, and he got the Nobel Prize for that work. He was the first Indian scientist, remember, who got the Nobel Prize. And M.N. Saha, Meghnad Saha, contributed thermal ionization. S.N. Bose, Satyendranath Bose, he gave quantum statistics. Satyendranath Bose, S.N. Bose, ಇವರು ತುಂಬ ಫೇಮಸ್ ಸೈಂಟಿಸ್ಟು. ಐನ್ಸ್ಟೀನ್ ಜೊತೆ ತುಂಬ ಇಂಟ್ರ್ಯಾಕ್ಷನ್ ಇಟ್ಕೊಂಡಿದ್ದವರು. ಇವ್ರ ಹೆಸರು ನೀವು ಕೇಳಿದ್ರು ಬೋಸಾನ್ಸ್ ಅಂತ. ಬೋಸಾನ್ ಅಂದರೆ ಒನ್ ಟೈಪ್ ಆಫ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್. ವಾಸ್ ನೇಮ್ಡ್ ಆಫ್ಟರ್ ದ ಸೈಂಟಿಸ್ಟ್ S.N. Bose. ಬೋಸಾನ್ಸ್ ಅಂತ ನೇಮ್ ಮಾಡಿದರು. ಬೋಸಾನ್ ಅನ್ನೋದು ಇವ್ರು ಬೋಸ್ ಅನ್ನೋ ಹೆಸರು. ಬೋಸಾನ್ಸ್ ಅಂದರೆ ಒನ್ ಟೈಪ್ ಆಫ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್. ಹಾಗೆ ಚಂದ್ರಶೇಖರ್ ಲಿಮಿಟ್ ಅಂತ ಇವರು ಕಾಂಟ್ರಿಬ್ಯೂಷನ್. ಸ್ಟ್ರಕ್ಚರ್ ಅಂಡ್ ರೆವಲ್ಯೂಷನ್ ಆಫ್ ಸ್ಟಾರ್ಸ್ ಬಗ್ಗೆ ತುಂಬ ವರ್ಕ್ ಮಾಡಿದ್ದಾರೆ. ಇವರು ನೊಬೆಲ್ ಪ್ರೈಸ್ ಇವ್ರಿಗೂ ಬರುತ್ತೆ, ಬಟ್ ಇವರು ಅಮೆರಿಕನ್ ಸಿಟಿಜನ್ಶಿಪ್ ತಗೊಂಡ್ಮೇಲೆ ನೊಬೆಲ್ ಪ್ರೈಸ್ ಇರೋದು. ಅದಕ್ಕೆ ಇವರು ಫಸ್ಟ್ ಇಂಡಿಯನ್ ಸೈಂಟಿಸ್ಟು ನೊಬೆಲ್ ಪ್ರೈಸ್ ಬಂದಿದ್ದು, ಸರ್ C.V. ರಾಮನ್. ತುಂಬ ಇನ್ನೂ ಕಾಂಟ್ರಿಬ್ಯೂಷನ್ಸು ಡಿಸ್ಕವರೀಸ್ ಇದೆ. ಅದನ್ನ ನಿಮಗೊಂದು ಲಿಸ್ಟನ್ನ ಸೆಂಡ್ ಮಾಡ್ತೀವಿ ವಾಟ್ಸಪ್ ಗ್ರೂಪಲ್ಲಿ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಚಾಪ್ಟರ್, ಫಿಸಿಕಲ್ ವರ್ಲ್ಡ್. ಆ್ಯಂಡ್ ನೌ ಕಾನ್ಸಂಟ್ರೇಟ್ ಆನ್ ದ questions regarding physical world which are appeared in previous question papers. You see, in 2013 question paper, one question is there: who proposed laws of electromagnetic induction? You know,
Michael Faraday proposed laws of electromagnetic induction. And second one, name the scientist who unified electricity and magnetism. That was appeared in 2013 and also in 14. So answer is, here you see, electricity and magnetism are two different domains. They are unified by Michael Faraday. Next, in 13 and 14 once again, which is the strongest force in nature? You know that strong nuclear force is the strongest force in nature. In 2016 paper, the question was, which is the weakest force in the nature? You know very well, gravitational force is the weakest force in nature. In 2017, you see, name the first Indian scientist who got Nobel Prize. You know very well, Sir C.V. Raman got the Nobel Prize for his work, Raman effect. Raman effect. And then you see another one that was appeared in 2 years, 2017 and 19. Mention any two conservative laws. You know very well, so many conservative laws are there for you. You just write law of conservation of energy, law of conservation of momentum. Two laws are enough. And in 2016, who proposed wave theory of light and another one corpuscular theory of light for 2 marks? Wave theory of light was proposed by Huygens, and corpuscular theory of light was proposed by Newton. You see, this is proposed by Huygens. This is proposed by Newton. 2 mark question. This is also 2 mark question. Mention any two. Name, it is also for 2 marks. Name any two basic forces in nature. Basic forces, any two. There are 4 basic forces: gravitational force, electromagnetic force, strong nuclear force, weak nuclear force. You just write any two of them. These are the questions which are appeared in previous question papers. You see, I will give an assignment for you. Here the questions are there. You just write the answer, question and answer in your notebook. For example, the question number 1 is, what is science? You just define. You just write the definition for science. What is physics? Like that. Mention the range of scope of physics is there in 3rd question. Range of scope of physics means we can study the physics from electron to universe, means very minute particle to bigger one. Very minute particle is electron, bigger one is universe, like that. And another one, give any one example for excitement of physics. So fall of apple, like that. Which is use just answer for all the questions. That is the assignment for you. Now let us concentrate on multiple choice questions which are appeared in previous competitive exams. Here there are 2 questions are there, MCQs, multiple choice questions. In 2009, one competitive exam is there, JIPMAR. In that, one question is there: which of the following laws of physics is valid across all domains of nature? The first option is Newton's laws of motion. Second option, conservation of momentum. Third option, conservation of energy. And fourth option, all of these.
You just observe this. Which law is valid for all domains? All domains means celestial, terrestrial, electricity, magnetism, like it. Thermodynamics, in all. Option C is correct because we believe that conservation of energy states that the total energy of an isolated system remains constant. In all over the universe, the total amount of energy remains constant. This is the answer for this question that was appeared in JIPMER 2009. Next question is that was appeared in AMU competitive exam, Aligarh Muslim University for medical. Which of the following does not depict the correct link between technology and physics? Here 4 options are there. Among 4, one option is not correct link between link between technology and physics. Here option 1 is there. This is technology, optical fiber. It is used in telecommunication. Optical fiber that works on the principle of total internal reflection of light. This is physics, law of physics. This is law of physics. This is technology. This is correct. Optical fiber works on the principle of total internal reflection of light. Yes. And C is there. Electron microscope. This is technology. Electron microscope is a very advanced microscope. In that, the physics law is wave nature of electron is used. Wave nature of electron is the physics. By using this physics, we have developed electron microscope. This is also correct. This is correct. This is correct. Electric generator. It works on the principle of law of electromagnetic induction. This is also correct. But question is, which of the following does not depict? Means, ಇದರರ್ಥ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಯಾವುದೋ ಒಂದು ಟೆಕ್ನಾಲಜಿ ಮತ್ತೆ ಫಿಸಿಕ್ಸ್ ಮಧ್ಯೆ ಲಿಂಕ್ ಕೊಡ್ತಾ ಇಲ್ಲ ಅಂತ. ಇಲ್ಲಿ ನೋಡಿ, ಬಿ ಆಪ್ಷನ್ ನೋಡಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಏನಂತ ಇದೆ? ಲಾ ಆಫ್ ಫಿಸಿಕ್ಸ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಇದೆ. ದಿಸ್ ಇಸ್ ರಾಂಗ್. Actually, nuclear reactor works on the principle of controlled chain reaction, nuclear fission chain reaction, not fusion, fission reaction, nuclear fission reaction, controlled nuclear fission reaction. So, this is the answer for this question. This is the answer for this question. ಈ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೋ ಒಂದು ಆಪ್ಷನ್ ನಾಟ್ ಕರೆಕ್ಟ್ ಅಂದ್ರೆ ಲಿಂಕ್ ಬಿಟ್ವೀನ್ ಟೆಕ್ನಾಲಜಿ ಅಂಡ್ ಫಿಸಿಕ್ಸ್. ಫಿಸಿಕ್ಸ್ ಮತ್ತೆ ಟೆಕ್ನಾಲಜಿ ಲಿಂಕ್ ನ ಸರಿಯಾಗಿ ಹೇಳಿಲ್ಲ ಅಂತ ನೋಡಿ. ಆಪ್ಷನ್ ಬಿ ನ್ಯೂಕ್ಲಿಯರ್ ರಿಯಾಕ್ಟರ್ ಏನಂತ ಕೊಟ್ಟಿದ್ದಾರೆ? ನ್ಯೂಕ್ಲಿಯರ್ ಫ್ಯೂಷನ್. ಆಕ್ಚುಲಿ ಏನಂತ ಇಲ್ಲಿ ಇರಬೇಕಿತ್ತು? ಕಂಟ್ರೋಲ್ಡ್ ನ್ಯೂಕ್ಲಿಯರ್ fission chain reaction ಅಂತ. ಹಾಗಾದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ controlled nuclear chain reaction. But illere nuclear fusion. This is not depict the correct link between technology and physics. In an option A, C, D, correct agide. Optical fiber works on total reflection of light. Electron microscope works on the principle of wave nature of electron. Electric generator works on the principle of law of electromagnetic induction. ಹಾಗಾದ್ರೆ ಇದನ್ನು ನಾವು ಯಾವುದು ಕರೆಕ್ಟ್ ಡಿಪಿಕ್ಟ್ ಮಾಡ್ತಾ ಇಲ್ಲ ಅಥವಾ ಸೂಚಿಸ್ತಾ ಇಲ್ಲ ಅಂತ ಬಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಥರ ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ ಕೊಟ್ಬಿಟ್ಟು 4 ಆಪ್ಷನ್ಸ್ ಇರ್ತವೆ. ಅದನ್ನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್, MCQs ಅಂತ ಹೇಳ್ತೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅದರಲ್ಲಿ ವಿಚ್ ಈಸ್ ರೈಟ್ ಅಂತ ಆನ್ಸರ್ ಮಾಡಬೇಕು. ನೋಡಿ, ಕ್ವಶನಲ್ಲಿ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಇದರಲ್ಲಿ ಯಾವುದು ಸರಿಯಾಗಿ ಟೆಕ್ನಾಲಜಿ ಫಿಸಿಕ್ಸ್ ನ ಹೇಳ್ತಾ ಇಲ್ಲ ಅಂದ್ರೆ ಇದು ಆಪ್ಷನ್ ಬಿ
ಹೇಳ್ತಾ ಇಲ್ಲ. ನ್ಯೂಕ್ಲಿಯರ್ ರಿಯಾಕ್ಟರು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಬಂದಿದೆ, ಹಾಗಾದ್ರೆ ಇದು ಸರಿ ಇಲ್ಲ. ನ್ಯೂಕ್ಲಿಯರ್ ಫಿಷನ್ ಅಂದಿದ್ರೆ ಸರಿ ಆಗ್ತಿತ್ತು. ಹಾಗೆ ಇಲ್ಲಿ ನೋಡಿ ಕ್ವಶನ್ ನಂಬರ್ 1 ಅಲ್ಲಿ ಎಲ್ಲ ಡೊಮೈನಲ್ಲೂ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಒಬೆ ಮಾಡ್ತೇವೆ. ವೇರ್ ವಿಚ್ ಆಫ್ ದಿ ಫಾಲೋಯಿಂಗ್ ಲಾ ಆಫ್ ಫಿಸಿಕ್ಸ್ ಇಸ್ ವ್ಯಾಲಿಡ್ ಅಕ್ರಾಸ್ ಆಲ್ ಡೊಮೈನ್ಸ್ ಅಂದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ. ಅದೇ ರೀತಿ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಎಲ್ಲ ಡೊಮೈನ್ಗೂ ಆಗಲ್ಲ. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ನ ಎಲ್ಲ ಡೊಮೈನಲ್ಲೂ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಅಪ್ಲೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಫಾರ್ ಆಲ್ ಡೊಮೈನ್ಸ್. ಈ ಥರದ್ದು ನೀವೇನು ಮಾಡಬೇಕು, ನೆಕ್ಸ್ಟ್ ನಿಮ್ಗಳಿಗೆ ಅಂದರೆ ಫಸ್ಟ್ PUC ಎಂಟ್ರ್ ಆಗ್ತಿರೋರಿಗೆ ನಾವು ನೀಟ್ ಆ್ಯಂಡ್ CET ಬುಕ್ಸ್ನ ಫಾರ್ ಈಚ್ ಸಬ್ಜೆಕ್ಟ್ ಇನ್ನೊಂದು ವಿತಿನ್ 10 days ಆರ್ 15 days ಕೊಡ್ತೀವಿ. ಅದನ್ನು ಈ ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಆದಾಗೇ ಈ MCQsನ ಸಾಲ್ವ್ ಮಾಡ್ತಾ ಬರಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.